ಜೈ ಶ್ರೀರಾಮ್ ಎಲ್ಲರಿಗೆ. ಇವತ್ತು ನಾವು ಎಲ್ಲಿ ಹೊಂಟಿದ್ದೇವಪ್ಪ ಅಂತಂದ್ರೆ ಗುಡ್ಡಾಪುರ ದಾನಮ್ಮ ದೇವಿ ಒಂದು ದರ್ಶನ ಪಡ್ಕೋಬೇಕಂತ ಹೊಂಟಿದ್ವಿ. ಆದ್ರೆ ಏನು ಮಾಡೋದು, ಮುಂಜಾನೆ ಸಣ್ಣ ಮಳೆ ಹನಿ ಬೆಳಕ ಸ್ಟಾರ್ಟ್ ಆಗಿದ್ದು. ಮೇಲೆ ನೋಡಿದ್ರೆ ಎಲ್ಲ ಮೋಡ ಕವಿದ ವಾತಾವರಣ, ಎಲ್ಲ ಕಡೆ ಸಿಕ್ಕಾಪಟ್ಟಿ ಮಾಡಿ ಬಂದಿತ್ತು. ಆದರೂ ಇಲ್ಲ ತಳಿ ಮುಂದೆ ನಡೆದೆವು. ಸೊ ಹೋಗ್ಬೇಕಾದ್ರೆ ಆ ಕಡೆ ಎಲ್ಲ ಮಾಡಿ ಸಿಕ್ಕಾಪಟ್ಟೆ ಬಂದಿತ್ತು. ಅದೆಲ್ಲ ಕ್ಲಿಯರ್ ಆಗಿ ಎಳಿ ಬಿಸಿಲು ಅವಾಗ ತಾನೇ ಬಿತ್ತು. ಸೊ ಆ ಎಳಿ ಬಿಸಿಲಿನೊಳಗೆ ನಾವು ಬೈಕನ್ನು ಡ್ರೈವ್ ಮಾಡ್ಕೊಂಡು ಹಾಗೆ ಮುಂದೆ ಸಾಗಿದೆವು. ಫೈನಲ್ ಆಗಿ ನಾವು ಗುಡ್ಡಾಪುರದ ದಾನಮ್ಮ ದೇವಿ ದೇವಸ್ಥಾನದ ಎದುರುಗಡೆ ಇದ್ದೇವೆ. ಈಗ ಸದ್ದ ಒಳಗೆ ಹೋಗ್ಬೇಕಾದ್ರೆ ಇದು ಮೇನ್ ಡೋರ್ ಏನದಲ್ಲ, ಡಿಸೈನ್ ಭಾರಿ ಇಂಟ್ರೆಸ್ಟಿಂಗ್ ಅನಿಸ್ತು. ಇದು ಗುಡಿಯ ಒಂದು ಒಳಾಂಗಣ. ಗುಡಿ ಬಂದ ತಕ್ಷಣ ಹಾಗೆ ನಾವು ತೆಂಗಿನಕಾಯಿ ಮತ್ತು ಕರ್ಪೂರ ತೊಗೋಬೇಕು, ಉದ್ ಕಡೆ ತೊಗೋಬೇಕಂತೇಳಿ ಹಾಗೆ ಹೊಂಟೆವು. ಹೋಗ್ಬೇಕಾದ್ರೆ ಇಲ್ಲಿ ಒಬ್ಬ ಅಣ್ಣನ ಕಡೆ 2 ತೆಂಗಿನಕಾಯಿನ ತೊಗೊಂಡು ಕಿಶಂದ್ರೆ ಒಳಗಡೆ ಹೋದೆವು. ಒಳಗಡೆ ಹೋಗ್ಬೇಕಾದ್ರೆ ಇದು ಪಾಳಿನ ಇಲ್ಲ ರೈಲ್ವೆ ಹಳಿನ ಅಂತ ತಿಳ್ಕೊಂಡು ಕಿಶನ್ ಪಾಳಿನ ಹತ್ರ ದರ್ಶನ ಆಗಲ್ಲ ಅನ್ನೋದು ನಮಗೆ ಪಕ್ಕ ಕನ್ಫರ್ಮ್ ಆಯಿತು. ಅದಕ್ಕಾಗಿ ಎಲ್ಲರೂ ಯಾರ್ಯಾರು ಪಾಳಿ ನಿಂದ್ರಕ್ಕಾಗಲ್ಲ ಅವರು ಹೊರಗಡೆ ನಿಂತ್ಕೊಂಡು ಎಲ್ಲ ದರ್ಶನ ಪಡ್ತಿದ್ರು. ನಾವು ಅಲ್ಲಿ ದರ್ಶನ ಪಡ್ಕೊಂಡು ಆಮೇಲೆ ಒಳಗಡೆ ಹೋಗಿ ಅಲ್ಲಿ ಅನ್ನಪ್ರಸಾದ ಇತ್ತು. ಅದು ಅನ್ನಪ್ರಸಾದವನ್ನು ಎಲ್ಲ ಮುಗಿಸ್ಕೊಂಡೆವು. ಹಾಗೆ ದಾನಮ್ಮ ದೇವಿಯ ಒಂದು ಮದುವೆ ಆದಂಥ ಜಾಗ ಇತ್ತು, ಸಂಘ ತೀರ್ಥ ಅಂತೇಳಿ. ಅಲ್ಲಿಗೆ ಹೋಗ್ಬೇಕಾದ್ರೆ ರೀಲ್ಸ್ ಮಾಡೋ ಹುಚ್ಚಾಟ ಒಂದು ಇರ್ತದೆ. ಹಿಂಗಾಗಿ ಒಂದು ರೀಲ್ಸನ್ನು ಅಲ್ಲೇ ದಾರಿ ಒಳಗೆ ಒಳ್ಳೆ ಲೊಕೇಶನ್ದಾಗ ಒಂದು ರೀಲ್ಸ್ ಮಾಡಿಕೊಂಡು ಹೋದೆವು. ಫೈನಲ್ ಆಗಿ ನಾವು ಸಂಘ ತೀರ್ಥಕ್ಕೆ ಇವಾಗ ತಾನು ಬಂದೆವು. ಇದು ಆ ಸಂಘ ತೀರ್ಥದ ಒಂದು ಒಳಾಂಗಣ ಈ ರೀತಿಯಾಗಿದೆ. ಜನ ಮಾತ್ರ ಸಿಕ್ಕಾಪಟ್ಟೆ ಜಾಸ್ತಿ ಬಂದಿತ್ತು. ಹಾಗೆ ನಾವು ಕೂಡ